ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಬಂದು ಇಯರ್ ರಿಂಗ್ಸ್ದು ಪಾರ್ಟ್ 2ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಪಾರ್ಟ್ 1 ನೋಡಿದ್ರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಓಕೆನಾ? ಬನ್ನಿ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಈ ಥರ ರಿಂಗ್ಸು. ಸೊ ಇದೇನು ಓಲ್ಡ್ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಯಾವಾಗಲೂ ಟ್ರೆಂಡಲ್ಲೇ ಇರುತ್ತೆ. ಇದು ಸ್ಮಾಲ್ ಸ್ಟೋನ್ಸ್ ಬಂದಿದೆ. ಇದು ಸ್ಟೋನ್ಸ್ ಬಂದು ತುಂಬ ಲೈಟ್ ವೆಯ್ಟಲ್ಲಿ ಕೂಡ ಇರುತ್ತೆ ಈ ಥರದ್ದು. ನಾನು ಇದರಲ್ಲಿ ಬ್ಲ್ಯಾಕ್ ಕೂಡ ತೊಗೊಂಡಿದ್ದೆ. ಸೊ ಅದೆಲ್ಲೋ ಮಿಸ್ ಆಗಿದೆ. ಸೊ ಪ್ರೆಸೆಂಟ್ಗೆ ಇದು ಒಂದು ಮಾತ್ರ ನನ್ನ ಹತ್ರ ಇದೆ. ಇದು ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ವೈಟ್ ಕಲರ್ ಡ್ರೆಸ್ಸಸ್ಗೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ಅಷ್ಟೇ ಸೆಟ್ಟಲ್ಲಿ ಬಂದಿರೋವಂಥದ್ದು. ಯಾವುದೋ ಸೆಟ್ಟಿಗೆ ತೊಗೊಂಡಿದ್ನಲ್ಲ, ಸೊ ಸೆಟ್ಸಲ್ಲಿ ಬಂದಿರೋದಂತೂ ಇದು ಒಂದು ಏನೋ ಇದು ಸೆಟ್ಟಲ್ಲೇ ಸ್ವಲ್ಪ ಡ್ಯಾಮೇಜ್ ಆಗಿ ಬಂದಿತ್ತು ಬ್ಲ್ಯಾಕ್ ಕಲರಲ್ಲಿ. ಸೊ ಅದು ನಾನೇನು ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. ಇದು ಕೂಡ ನೋಡ್ಬೋದು, ಅದೊಂದು ಕಲರ್ ಇದೊಂದು ಕಲರ್ ಅನಿಸುತ್ತೆ. ಸೊ ತುಂಬ ಕಡಿಮೆ ಬೆಲೆಗೆ ಬಂದಿದ್ದು. ನನಗೆ ಸೆಟ್ ಮೈನ್ ಇಂಪಾರ್ಟೆಂಟ್ ಇದು ತೊಗೊಂಡಿದ್ದು. ಇಯರಿಂಗ್ಸ್ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇತ್ತಲ್ವ, ಸೊ ಹಾಗಾಗಿ ಓಕೆ ಇರಲಿ ಅಂತ ಇದನ್ನು ಹಾಗೆ ಬಿಟ್ಟಿದ್ದೆ. ಇದು ಕೂಡ ಸಿಕ್ತು, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನೋಡ್ಬೋದು, ಇದು CZ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ, ಸೊ ಆ ಇಯರಿಂಗ್ಸ್ ಇದು. ಇದರಲ್ಲಿ ಅಷ್ಟೇ ಕಂಪ್ಲೀಟಾಗಿ ಸೆಟ್ಟೇ ಇದೆ ನನ್ನ ಹತ್ರ. ಲಾಂಗು, ಶಾರ್ಟು ಮತ್ತು ಒಂದು ಏನಪ್ಪ ಪಾಪಡಿ ಬಟ್ಟು ಅಂತ ನಮ್ಮ ಕಡೆ ಕರೀತಾರೆ. ಸೊ ಅದನ್ನು ಏನಂತಾರೆ ನಂಗೆ ಐಡಿಯಾ ಇಲ್ಲ. ಸೊ ಆ ಥರದ್ದು ಎಲ್ಲ ಫುಲ್ ಕಂಪ್ಲೀಟಾಗಿ ಸೆಟ್ನ ತೊಗೊಂಡಿರೋವಂಥದ್ದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಇದನ್ನು ಈ ಮುಹೂರ್ತ ಟೈಮಲ್ಲೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಅಂದರೆ ವೈಟ್ ಸಾರಿ ಹಾಕ್ಕೊಂಡಿರ್ತಾರಲ್ಲ ಬ್ರೈಡ್ಸ್ಗೆ, ಸೊ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿದೆ. ನೋಡ್ಬೋದು ಪಿಂಕಿಶ್, ಗ್ರೀನು, ರೆಡ್ಡು, ವೈಟ್ ಸ್ಟೋನ್ಸು, ಸೊ ಎಲ್ಲ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದ್ರದ್ದು ನಿಮಗೆ ನೆಕ್ಲೀಸು ಮತ್ತು ಅದು ಲಾಂಗ್ ಚೈನ್ ಕೂಡ ನಾನು ತೋರಿಸ್ತೀನಿ ನಿಮಗೆ. ಶಾರ್ಟು ಮತ್ತು ಲಾಂಗ್ ಕೂಡ ಬಂದಿದೆ. ಸೊ ಅದನ್ನು ಕೂಡ ಕಂಪ್ಲೀಟಾಗಿ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ನಿಮಗೆ ತೋರಿಸ್ತೀನಿ ಇದನ್ನು. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಒನ್ ಬಂದು ಇದು ಕೂಡ ಅಷ್ಟೇ ಸಿಂಪಲ್ ಇಯರಿಂಗ್ಸು. ತುಂಬ ಹೆವಿ ಅಂತ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ ಇಯರಿಂಗ್ಸ್ ಇದು ಕೂಡ ಅಷ್ಟೇ. ಬಟ್ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಫುಲ್ ಲೈಟ್ ವೆಯ್ಟ್ ಇರುತ್ತೆ. ಲುಕ್ ವೈಸ್ ಅಂತೂ ಸೂಪರಾಗಿರುತ್ತೆ. ಸೊ ಯಾರಿಗಾದ್ರೂ ಬೇಕಾಗಿದ್ದರೆ, ಇದರಲ್ಲಿ ಯಾವ್ದಾದ್ರು ಇಷ್ಟ ಆದರೆ ನಿಮ್ಗೆ ಬೇಕಾಗಿದ್ದರೆ ಸಿಗುತ್ತೆ ಕಲೆಕ್ಷನ್ಸು, ತಗೋಬೋದು. ನೋಡ್ಬೋದು ಈ ಥರ ಇದೆಲ್ಲ ಆಲ್ಮೋಸ್ಟ್ ಸ್ಟೋನ್ಸೇ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ 3/4 ಸ್ಟೋನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೋನ್ಸು, ಇಲ್ಲಿ 4 ಸ್ಟೋನ್ಸು, ಈ ಥರ ಬರುತ್ತೆ. ಇದು ತುಂಬ ಲೈಟ್ ವೆಯ್ಟ್. ನೀವು ಡೈಲಿ ವೇರ್ ಕೂಡ ವೇರ್ ಮಾಡಿಬಿಡ್ಬೋದು ಈ ಥರ ಇಷ್ಟ ಇರೋರಿದ್ರೆ. ಸೊ ಆ ಥರ ಇರುತ್ತೆ. ಈ ಕಿವಿಯಲ್ಲಿ ಓಲೆ ಇಟ್ಟಂಗೆ ಅನಿಸಲ್ಲ. ಸೊ ಅಷ್ಟು ಲೈಟಾಗಿರುತ್ತೆ, ಲೈಟ್ ವೆಯ್ಟ್ ಇದು. ನೆಕ್ಸ್ಟ್ ಬಂದು ಇದು ಕೂಡ ಅಷ್ಟೇ. ಯಾವುದೋ ಡ್ರೆಸ್ಗೆ ಅಂತ ಮ್ಯಾಚಿಂಗ್ ಬ್ಲೂ ಮತ್ತು ವೈಟ್ ಸ್ಟೋನ್ ಇರೋವಂಥ ವೈಟ್ ಕಲರಲ್ಲಿ ಯಾವುದೋ ಡ್ರೆಸ್ ತೊಗೊಂಡಿದೆ. ಸೊ ಅದಕ್ಕೆ ಮ್ಯಾಚಿಂಗ್ ಅಂತ ತೊಗೊಂಡಿರೋವಂಥದ್ದು. ಆವಾಗಲೂ ಅಷ್ಟೇ ಒಂದೇ ಸಲಿನೇ ಇದನ್ನು ನಾನು ವೇರ್ ಮಾಡಿರೋದು, ಮತ್ತೆ ವೇರ್ ಮಾಡೇ ಇಲ್ಲ. ನಿಮಿಷ ತೋರಿಸ್ತೀನಿ. ನೋಡ್ಬೋದು ಈ ಥರ ಫುಲ್ಲು ಸ್ಟೋನ್ ವರ್ಕ್. ಇದು ಫುಲ್ಲು ಸ್ಟೋನ್ ವರ್ಕ್ ಬಂದು ಇಲ್ಲೆಲ್ಲ ಬ್ಲೂ ಕಲರಲ್ಲಿ ಬಂದಿದೆ. ಫುಲ್ ರೌಂಡ್ ಫುಲ್ ಬ್ಲೂ. ಲುಕ್ ವೈಸ್ ಅಂತೂ ಸೂಪರಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಬೆಳಗಿರೋರ್ಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಈ ಥರ. ಇದು ಜುಮ್ಕ ಏನಂದರೆ ಡಿಫ್ರೆಂಟಾಗಿದೆ. ನೋಡ್ಬೋದು ಜುಮ್ಕ ರೆಗ್ಯುಲರಾಗಿಲ್ಲದೆ ಒಂಥರ ಡಿಫ್ರೆಂಟಾಗಿದೆ ಜುಮ್ಕ. ಸೊ ಹಾಗಾಗಿ ನನಗೆ ಇಷ್ಟ ಆಗಿ ಪರ್ಸ್ನಲಿ ನಾನು ತೊಗೊಂಡಿದ್ದು. ಈ ಥರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ. ಯಾವುದೋ ಸೆಟ್ಟಲ್ಲಿ ಬಂದಿರೋದು ನನಗೆ. ಇದು ಕೂಡ ಸೆಟ್ಟೇನೆ. ಇದು ಬಂದು ಬ್ಲೂ ಕಲರ್ ಸೆಟ್ಟು. ಸೊ ಫುಲ್ಲು ಬ್ಲೂ ಕಲರ್ ಸ್ಟೋನ್ಸ್ ಬಂದಿದೆ. ಬ್ಲೂ ಕಲರ್ ಮಣಿಗಳು ಬಂದು ನಂತರ ಇದು ಕೂಡ ಈ ಥರ ಅದು ಸೆಟ್ಟೇ ನಿಮಗೆ ಸಪ್ರೇಟಾಗಿ ತೋರಿಸ್ತೀನಿ ನೋಡಿ. ಇದು ಪ್ರೆಸೆಂಟ್ಗೆ ಈ ಥರ ಬಂದಿದೆ. ಸೊ ಇದರಲ್ಲಿ ಏನು ಡಿಫ್ರೆಂಟ್ ಅಂದರೆ ವೈಟ್ ಸ್ಟೋನ್ಗೆ ಗ್ರೀನಿಶ್ ಆಗಿ ಬಾರ್ಡ್ರ್ ಥರ ಕೊಟ್ಟಿದ್ದಾರಲ್ಲ, ಸೊ ಅದು ನನಗೆ ಡಿಫ್ರೆಂಟ್ ಅನ್ನಿಸ್ತು. ಗ್ರೀನಿಶ್ ಆಗಿ ಬಂದು ಇಲ್ಲಿ ಕೆಳಗಡೆ ಪಿಂಕ್ ಕಲರ್ ಬಂದು ಅದಕ್ಕೆ ವೈಟ್ ಕಲರ್ ಸ್ಟೋನ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಅಷ್ಟೇ. ನಾನು ಇದನ್ನು ಸ್ಯಾರಿಗೆ ಅಂತ ತೊಗೊಂಡಿರೋದು ಫುಲ್ ಸೆಟ್ನ. ಸೊ ಬ್ಲೂ ಕಲರ್ ಸ್ಯಾರಿಗೆ ಫುಲ್ ಸೆಟ್ನ ತೊಗೊಂಡಿರೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ.
ಸೊ ನೆಕ್ಸ್ಟ್ ತೋರಿಸ್ತೀನಿ ನಾನು. ಇದು ಅಷ್ಟೇ ಸಿಂಪಲ್, ತುಂಬ ಸಿಂಪಲ್ ಜ್ಯುವೆಲರಿ, ವ್ಯಾಲೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಾನು 3 ಕಲರ್ನ ತೊಗೊಂಡಿದ್ದೆ, ವೈಟು, ಬ್ಲ್ಯಾಕು ಮತ್ತು ಮೆರೂನು. ಬಟ್ ಅವೆಲ್ಲ ಕೂಡ ಮಿಸ್ ಆಗಿದ್ದಾವೆ. ಇದೊಂದೇ ಒಂದಿದೆ, ಇದನ್ನು ಕೂಡ ತೊಗೊಂಡಿದ್ದೀನಿ ಅಷ್ಟೇ, ಒಂದ್ಸಲಿ ಕೂಡ ವೇರ್ ಮಾಡಿಲ್ಲ. ಮೆರೂನ್ ಒಂದು ಮಾತ್ರ ವೇರ್ ಮಾಡಿದ್ದೆ ಅಷ್ಟೇ, ಇದಂತೂ ತಗೊಂಡೇ ಇಲ್ಲ. ಸುಮ್ಮನೆ ಆವಾಗ ಟ್ರೆಂಡಲ್ಲಿ ಇತ್ತ ನನ್ನ ಹತ್ರ ಒಂದು ಜೊತೆ ಇರಲಿ ಅಂತ ತೆಗೆದು ಇಟ್ಕೊಂಡಿರೋದು ಅಷ್ಟೇ. ಸೊ ಆ ಥರ ಸುಮಾರು ಬಟ್ಟೆಗಳಾಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಟ್ರೆಂಡಲ್ಲಿದ್ದಾಗ ನಂದು ಒಂದಿರಲಿ, ನನ್ನ ಜೊತೆಗೆ ಒಂದಿರಲಿ ಅಂತ ತೆಗೆದು ಇಟ್ಕೊಂಡಿದ್ದೀನಿ, ಬಿಟ್ಟರೆ ಯೂಸ್ ಮಾಡಿಲ್ಲ ನಾನು. ಸೊ ಈ ಥರ ಬರ್ತದೆ ಇದು. ಇದರಲ್ಲಿ 3 ಕಲರ್ ನಾನು ಹೇಳಿದ್ನಲ್ಲ, ವೈಟು, ಬ್ಲ್ಯಾಕು ಮತ್ತು ಮೆರೂನ್ ತೊಗೊಂಡಿರೋದು. ಸೊ ಇದೇನಿಲ್ಲ, ಪ್ಲೈನ್ ಡಿಸೈನ್ ಇಷ್ಟೇ. ಇಟ್ಕೊಂಡ್ರೆ ಕಿವಿ ತುಂಬ ಕಾಣಿಸುತ್ತೆ ವಾಲೆ ಮಾತ್ರ. ನೆಕ್ಸ್ಟ್ ಬಂದು ಇದಂತೂ ತುಂಬ ದೊಡ್ಡ ವಾಲೆ, ತುಂಬ ಇಷ್ಟಪಟ್ಟು ತೊಗೊಂಡೆ. ಬಟ್ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ವೆಯ್ಟು ಜಾಸ್ತಿ ಇದ್ದಾವೆ. ಇದು ಯಾವಾಗ ತೊಗೊಂಡಿದ್ದು ಅಂತಂದರೆ ನಾನು ನಂದು ಅದು ಫೋಟೋಶೂಟ್ಗೆ, ಮೆಟರ್ನಿಟಿ ಫೋಟೋಶೂಟ್ಗೆ ಈ ಥರ ಸಿಲ್ವರ್ ಕಲರ್ದು ನಾನು ಒಂದು ಗೌನ್ ಥರ ವೇರ್ ಮಾಡಿದ್ದೆ, ಮಿಡಿ ಥರ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದು. ಬಟ್ ತುಂಬ ಲೈಟ್ ವೆಯ್ಟ್, ನಾನು ಇಷ್ಟಿಡೋದೇ ಹೆಚ್ಚು ಹೇಳಬೇಕು ಅಂತಂದರೆ. ಅಂಥದ್ರಲ್ಲಿ ಇಷ್ಟು ಲಾಂಗ್ ಅಂದರೆ ತುಂಬ ವೆಯ್ಟ್ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಜಸ್ಟ್ ಒನ್ ಟೈಮ್ನ ಅಲ್ಲಿ ಶೂಟ್ಗೋಸ್ಕರ ಮಾತ್ರ ಹಾಕಿದ್ದೆ, ಬಿಟ್ಟರೆ ಮತ್ತು ನಾನು ಹಾಕೇ ಇಲ್ಲ. ಸೊ ಹಾಗೇ ಇದು ಹಾಕ್ತೀನೋ ಇಲ್ವೋ ಕೂಡ ಗೊತ್ತಿಲ್ಲ, ಸುಮ್ಮನೆ ಶೋಗೆ ಅಂತ ನನ್ನ ಹತ್ರನೂ ಒಂದಿದೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡ್ಬೋದು ಇಲ್ಲಿ. ಸೊ ಈ ರೀತಿ ಬರುತ್ತೆ. ಸೊ ಇಷ್ಟು ನನ್ನ ಹತ್ರ ಇರೋ ಅಂಥದ್ದು ಮೇಜರ್, ಅಂದರೆ ಸ್ವಲ್ಪನೇ ನಿಮಗೆ ತೋರಿಸಿರೋ ಅಂಥದ್ದು. ಸೊ ಇನ್ನೂ ಇದರಲ್ಲಿ ಇದೆ ಒಂದು 10%, 20% ಇಯರಿಂಗ್ಸ್ ಇರ್ಬೋದು ಅಷ್ಟೇ. ಆ ಜ್ಯುವೆಲರಿ ಸೆಟ್ಸ್ ತುಂಬ ಇದೆ. ನೆಕ್ಸ್ಟ್ ವೀಡಿಯೋಸಲ್ಲಿ ಒಂದೊಂದೇ ನಾನು ಜ್ಯುವೆಲರಿ ಸೆಟ್ಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇಷ್ಟು ಇವತ್ತಿನ ವೀಡಿಯೋ. ನಾನು ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆಯೇ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ಬೋದು ಈ ಥರ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಇದರಲ್ಲಿ ಯಾವುದಾದ್ರೂ ಸೇಮ್ ನಿಮ್ಮ ಹತ್ರ ಇದೆಯಾ ಇದ್ದರೆ ಕೂಡ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆಗ ಪ್ರೆಸೆಂಟ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇವೆಲ್ಲ ಟ್ರೆಂಡಲ್ಲಿ ಇದ್ದವು. ಇವಾಗ ಜಾಸ್ತಿ ಅಂದರೆ ಈ ಥರ ಬರ್ತಾರ ಜ್ಯುವೆಲರಿ, ಈ ಥರ ಮತ್ತು ಈ ಥರ ಪ್ರೆಸೆಂಟ್ ಟ್ರೆಂಡಲ್ಲಿದೆ. ಇದು ಅಷ್ಟೇ ಪ್ರೆಸೆಂಟ್ ಟ್ರೆಂಡಲ್ಲಿದೆ. ಕೆಲವೊಂದಿಷ್ಟು ಈ ಜುಮ್ಕಾಗಳೇನಿದೆ ಇದೆಲ್ಲ ಸ್ವಲ್ಪ ಓಲ್ಡ್ ಫ್ಯಾಷನ್ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಈಗಲೂ ಕೂಡ ಇದ್ದಾವೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ನಾನು ಮತ್ತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.